ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫೈನಲಿ KCET ರಿಸಲ್ಟ್ ಬಂದಿದೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಬಂದು ಚಾಯ್ಸ್ ಎಂಟ್ರಿ. ಚಾಯ್ಸ್ 1, 2, 3 ಆ್ಯಂಡ್ 4 ಚಾಯ್ಸ್ ಇರುತ್ತೆ. ನಮಗೆ ಪರ್ಫೆಕ್ಟ್ ಆದ ಚಾಯ್ಸನ್ನು ನೀವು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ಲೈವ್ ಡೆಮೋ ನೋಡೋಣ. ಫಸ್ಟು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಓಪನ್ ಆದಮೇಲೆ KE ಅಂತ ಸರ್ಚ್ ಮಾಡಿ. ನೆಕ್ಸ್ಟ್ ಫಸ್ಟ್ನೇ ವೆಬ್ಸೈಟ್ ಇದೆ ಓಪನ್ ಮಾಡಿ. ಅದಾದಮೇಲೆ ಪ್ರವೇಶ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. UGCET 2024 ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎರಡನೇ ಸುತ್ತಿನ ಆಯ್ಕೆ, ಪಾವತಿ ಮತ್ತು ಪ್ರವೇಶ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ CET ನಂಬರನ್ನು ಎಂಟರ್ ಮಾಡಿ. ಕ್ಯಾಪ್ಚಾವನ್ನು ಟೈಪ್ ಮಾಡಿ. ಕ್ಯಾಪ್ಚಾ ಟೈಪ್ ಆದಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನ್ಯೂ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಕೋಡ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ. ಸೀಕ್ರೆಟ್ ಕೀ ಕೋಡ್, ಪಾಸ್ವರ್ಡ್ ಎಲ್ಲ ಎಂಟರ್ ಆದಮೇಲೆ ನೆಕ್ಸ್ಟ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನ್ಯೂ ಟ್ಯಾಬ್ ಓಪನ್ ಆಗುತ್ತೆ. ನಿಮ್ಮ ಅಡ್ಮಿಷನ್ ಅಲಾಟ್ಮೆಂಟ್ ರಿಸಲ್ಟ್ ತೋರಿಸುತ್ತೆ. ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಚಾಯ್ಸ್ ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ 4 ಚಾಯ್ಸ್ಗಳು ಇರ್ತವೆ. ಚಾಯ್ಸ್ 1 ಅಂದರೆ ನಿಮಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇದೆ, 100% ಸ್ಯಾಟಿಸ್ಫೈ ಆಗಿದರೆ ಚಾಯ್ಸ್ 1 ಕೊಟ್ಟು ನೆಕ್ಸ್ಟ್ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಪೇಮೆಂಟ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ಅಡ್ಮಿಷನ್ ಆರ್ಡರ್ ಅಂತ ಬರುತ್ತೆ ಲಿಂಕು, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಅಲ್ಲಿರೋ ಡೇಟ್ ಒಳಗೆ ನಿಮ್ಮ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ನೆಕ್ಸ್ಟ್ ನೀವು ಜಾಯ್ನಿಂಗ್ ರಿಪೋರ್ಟ್ ಕೊಡಬೇಕು. ನೆಕ್ಸ್ಟ್ ಆಪ್ಷನ್ ಚಾಯ್ಸ್ 2 ಅಲ್ಲಿ ನೀವು ಸಿಕ್ಕಿರೋ ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಇನ್ನೂ ಬೆಟರ್ ಕಾಲೇಜ್ ಸಿಗ್ಬೋದು ಅಂತ ನೆಕ್ಸ್ಟ್ ರೌಂಡಿಗೆ ಹೋಗೋದು. ನೆಕ್ಸ್ಟ್ ಆಪ್ಷನ್ ಚಾಯ್ಸ್ 3 ಅಂದರೆ ನಿಮಗೆ ಅಲಾಟೆಡ್ ಕಾಲೇಜ್ ಒಂಚೂರು ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಚಾಯ್ಸ್ 3 ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಆ ಸೀಟ್ನ KEಗೆ ಸರೆಂಡರ್ ಮಾಡ್ಬೋದು. ಸೊ ನೆಕ್ಸ್ಟ್ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟ್ ಚಾಯ್ಸ್ 4 ಅಂದರೆ ನಿಮಗೆ ಅಲಾಟ್ ಆಗಿರೋ ಕಾಲೇಜ್ ಇಷ್ಟನೇ ಇಲ್ಲ ಮತ್ತು KEಯಿಂದ ಎಕ್ಸಿಟ್ ಆಗಬೇಕು ಅನ್ನೋರು ಚಾಯ್ಸ್ 4 ಕೊಡ್ಬೋದು. ನಂತರ ನೋಟ್ ಇದೆ ಕೆಳಗಡೆ, ಟು ಅಲಾಟೆಡ್ ಕ್ಯಾಂಡಿಡೇಟ್ಸ್ ಅಂತ. ನಿಮಗೆ ಸೀಟ್ ಅಲಾಟ್ ಆಗಿದ್ದರೂ ನೀವು ಯಾವುದೇ ರೀತಿಯ ಚಾಯ್ಸನ್ನು ಎಂಟ್ರಿ ಮಾಡದೇ ಇದ್ದರೆ ನಿಮ್ಮ ಸೀಟ್ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿ ನೀವು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಕೂಡ ಮಾಡೋಕ್ಕಾಗಲ್ಲ. ಇಲ್ಲಿವರೆಗೂ ಚಾಯ್ಸ್ ಎಂಟ್ರಿ ಹೇಗೆ ಮಾಡೋದು ಅಂತ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಚಾಯ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟಾದಮೇಲೆ ಚಲನ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಸ್ಟೇ ಟ್ಯೂನ್ಡ್ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಜೈ ಹಿಂದ್.